ನಮಸ್ಕಾರ ಗೆಳೆಯರೇ. ಇವತ್ತಿನ ವಿಷಯ 4 ದಶಕಗಳ ಹೋರಾಟದ ಇತಿಹಾಸ. ಅಂದರೆ ಚಿತ್ರದುರ್ಗ ಜಿಲ್ಲೆಯ ಭಾಗದ ಜನರ, ರೈತಾಪಿ ಜನರ, ಎಲ್ಲ ಭಾಗದ ಜನರ ಒಂದು ಆಸೆ, ಭದ್ರಾ ಮೇಲ್ದಂಡೆ ಯೋಜನೆ ಕಾರ್ಯಗತವಾಗಬೇಕು ಅಂತೇಳಿ ಹೋರಾಟವನ್ನು ಕಳೆದ 4 ದಶಕಗಳಿಂದ ನಡೆದಂಥ ಹೋರಾಟ ಇದು. ಅದರಲ್ಲೂ ಕಳೆದ 2 ದಶಕಗಳಿಂದ ನಿರಂತರವಾಗಿ ಚಿತ್ರದುರ್ಗ ಜಿಲ್ಲೆ ನೀರಾವರಿ ಹೋರಾಟ ಸಮಿತಿ ಬಂದಾಗಿನಿಂದ ಅದಕ್ಕೊಂದು ದೊಡ್ಡ ಶಕ್ತಿಯನ್ನು ಬಂತು. ಅದಕ್ಕೆ ಪೂರ್ತಿ ಇಡೀ ಜಿಲ್ಲೆಯ ಜನರು, ರೈತಾಪಿ ಜನರು ಮತ್ತು ದಲಿತ ಹೋರಾಟಗಾರರು ಎಲ್ಲ ಜನರು ಸೇರ್ಕೊಂಡಿದ್ದಾರೆ. ಅಂತಹ ಈ ಹೋರಾಟದಲ್ಲಿ ಭಾಗವಹಿಸಿದಂಥವರು ಮತ್ತು ಇವತ್ತು ಏನು ನಡೀತಾ ಇದೆ, ಫಸ್ಟ್ನೇ ಸ್ಟೇಜ್ ಏನಾಗಿದೆ, 2ನೇ ಸ್ಟೇಜ್ ಏನಾಗಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ರೈತ ಸಂಘದ ಹೋರಾಟಗಾರರು, ಅದು ಕಳೆದ 2 ದಶಕಗಳಿಂದಲೂ ನೀರಾವರಿ ಹೋರಾಟ ಸಮಿತಿಯ ಜೊತೆಗೆ ಕೈ ಜೋಡಿಸಿಕೊಂಡು ಬಂದಂಥ ನಮ್ಮ ಈಚೆಕಟ್ಟದ ಸಿದ್ವೀರಪ್ಪರು ಇದ್ದಾರೆ. ಅವರಿಗೆ ನಾವು ಬರಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ನಿಮಗೆ ನಂದೊಂದು ಪ್ರಶ್ನೆ ಹೇಳಿ. ಭಾಳಷ್ಟು ಜನ ಸಂಸದರು, ಭಾಳಷ್ಟು ಜನ ಎಲ್ಲರೂ ಹೇಳೋದು ಅಂತ ಹೇಳಿದ್ರೆ, ಇನ್ನು ಅವನು MLA ಅಥವಾ MP ಆಗ್ತಿದ್ದಂಗೆ ತಕ್ಷಣ ಹೇಳ್ತಿರೋದ್ರೆ ಭದ್ರಾ ಮೇಲ್ದಂಡೆ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ ಇನ್ನೊಂದು 6 ತಿಂಗಳಿಗೆ, ಇನ್ನು 2 ವರ್ಷಕ್ಕೆ, ಇನ್ನು 3 ವರ್ಷಕ್ಕೆ. ಸರ್, ಆ್ಯಕ್ಚುಲಿ ವಾಸ್ತವ ಸ್ಥಿತಿ ಏನಿದೆ ಸರ್? ರಾಜಕಾರಣಿಗಳು ಹೇಳುವಂಥ ಮಾತಿಗೂ ವಾಸ್ತವಾಂಶಗಳು ತುಂಬಾ ಅಂತರ ಇದೆ. ಅವ್ರ ಮಾತಿಗೂ ವಾಸ್ತವಕ್ಕೂ ಹೋಲಿಕೆ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಚುನಾವಣೆ ಹತ್ತಿರದಲ್ಲಿಟ್ಕೊಂಡು ಒಂಥರ ಮಾತು ಹೇಳ್ತಾರೆ, ಮತ್ತು ಒಂದಷ್ಟು ಜನ ಹೋರಾಟಗಾರರು ಅನ್ನಿಸ್ಕೊಂಡವ್ರನ್ನ ಅವರಿಗೆ ಬೇಕಾದ ಪ್ರದೇಶಕ್ಕೆ ಕರ್ಕೊಂಡೋಗಿ ಅಲ್ಲಿ ತೋರಿಸಿ ಕರ್ಕೊಂಬಂದು ಇಡೀ ಚಿತ್ರಣವನ್ನು ಮುಂದಿಳಿಸ್ತಾರೆ. ಇದು ವಾಸ್ತವಕ್ಕೆ ಸಮೀಪ ಇರುವಂಥ ವಿಚಾರ ಅಲ್ಲ. ಆದರೆ ನಾವು ನೋಡಿರೋ ಹಾಗೆ ಪ್ಯಾಕೇಜ್ 1ನಿಂದ ಶುರು ಮಾಡಿಕೊಂಡು ನಮ್ಮ ಜಿಲ್ಲೆಯವರೆಗೆ ನಾವು ವೀಕ್ಷಣೆಯನ್ನು ಮಾಡಿದ್ದೀವಿ. ಎಲ್ಲ ಪ್ರದೇಶಗಳನ್ನು ಕೂಡ ನಾವು ವೀಕ್ಷಣೆ ಮಾಡಿದ್ದೀವಿ. ಕಳೆದ 3 ತಿಂಗಳ ಹಿಂದೆನೂ ಕೂಡ ನಾವು ಹೋಗಿ ವೀಕ್ಷಣೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಪ್ಯಾಕೇಜ್ 1ನಿಂದ, ಪ್ಯಾಕೇಜ್ 1ನಲ್ಲಿ ತುಂಗಾದಿಂದ ಭದ್ರಾಕ್ಕೆ ಲಿಫ್ಟ್ ಮಾಡುವಂಥ ಪ್ರದೇಶದಲ್ಲಿ 2 ಕಡೆ ಲಿಫ್ಟ್ ಆಗಬೇಕು. 2 ಕಡೆ ಲಿಫ್ಟ್ ಆಗುವಂಥ ಪ್ರದೇಶದಲ್ಲಿ ಕೆಲಸ ಆಗಿಲ್ಲ. ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಕೆಲಸ ಆಗಿದೆ. ಇನ್ನೂ ಅಲ್ಲಿಗೆ ಪವರ್ ಸ್ಟೇಷನ್ನು ಎಲ್ಲ ರೆಡಿ ಆಗಬೇಕು. ಪವರ್ದು ಅಲ್ಲಿ ಲೈನ್ಗಳೇ ಇನ್ನೂ ಕೆಲಸ ಮುಗಿದಿಲ್ಲ. ಪ್ಯಾಕೇಜ್ 1ನಿಂದ ಪ್ಯಾಕೇಜ್ 2ವರೆಗೆ ಸುಮಾರು 22 ಕಂಬಗಳು ಬೀಳುತ್ತೆ. 22 ಕಂಬದಲ್ಲಿ 10 ಕಂಬಗಳು ಮಾತ್ರ ಬೆಡ್ಡಿಂಗ್ ಆಗಿದೆ. ಇನ್ನು 9 ಕಂಬಗಳು ಕೆಲಸ ಆಗಿದೆ. 3 ಕಂಬಗಳ ಹತ್ರ ಏನು ಕೆಲಸನೇ ಆಗಿಲ್ಲ. ಒಟ್ಟು 22 ಕಂಬಗಳಲ್ಲಿ ಪವರ್ ಸ್ಟೇಷನ್ದು ಕೆಲಸ ಆಗದೇನೆ ನೀರು ಲಿಫ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಪವರು ಭಾಳ ಮುಖ್ಯವಾದಂಥ ವಿಚಾರ. ನೀರಿದ್ದರೂ ಪವರ್ ಇಲ್ಲ ಅಂದರೆ ಅಲ್ಲಿ ಕೆಲಸ ಆಗೋದಿಲ್ಲ. ಹಾಗಾಗಿ ಪವರಿಗೆ ಸಂಬಂಧಪಟ್ಟ ಹಾಗೆ ಪವರ್ ಸ್ಟೇಷನ್ಗಳಾಗಿಲ್ಲ, ಮತ್ತು ವಿದ್ಯುತ್ ಲೈನ್ಗಳ ಕೆಲಸ ಮುಗಿದಿಲ್ಲ. ಇದೆಲ್ಲದೂ ಅದರ ಜೊತೆಗೆ ಪ್ಯಾಕೇಜ್ 1ನಿಂದ ಪ್ಯಾಕೇಜ್ 2 ಹಂತಕ್ಕೆ ಬರೋ ವೇಳೆಗೆ ಭದ್ರಾ ಡ್ಯಾಮಿಗೆ ನೀರು ಡಂಪ್ ಮಾಡೋವರೆಗೂ ಲೆಕ್ಕ ಹಾಕಿದರೆ ಚಾನಲ್ ಕೆಲಸ ನಡೀತಾ ಇದೆ. ಆದರೆ ಕನಿಷ್ಠ ಆದರೂ ಇನ್ನು 2 ವರ್ಷ ಬೇಕು. ಎಷ್ಟೇ ಬೇಗ ಅಲ್ಲೇ ಇಂಜಿನಿಯರ್ಗಳು ಹೇಳೋದು ಇನ್ನು 1 ವರ್ಷದಲ್ಲಿ ಮಾಡ್ತೀವಿ, 6 ತಿಂಗಳಲ್ಲಿ ಮುಗಿಸ್ಬಿಡ್ತೀವಿ, ಇನ್ನು 2 ತಿಂಗಳಲ್ಲಿ ನಮ್ಮ ಕೆಲಸ ಮುಗಿದೋಗ್ಬಿಡುತ್ತೆ ಅನ್ನೋರನ್ನ ನಾವು ಕೇಳ್ಕೊಂಡು ಬಂದಿದ್ದೀವಿ ಅಲ್ಲಿಂದ ಈ ಕಡೆ ಪ್ಯಾಕೇಜ್ 2ವರೆಗೂ ಕೂಡ. ಆದರೆ ವಾಸ್ತವಾಂಶಗಳಿಗೆ ಅವ್ರು ಹೇಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಯಾಕೆ ಅಂದರೆ ಅವರು ಜನಗಳನ್ನು ಮೇಲೆ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಸರ್ಕಾರಕ್ಕೆ ಫೇವರ್ ಆಗಿ ಜನರಿಗೆ ಸಮಾಧಾನ ಹೇಳ್ಕೊಂಡೇ ಬರಬೇಕಾಗಿರೋದ್ರಿಂದ ಹೇಳ್ತಾರೆ ಹೊರತು ನೀರನ್ನು ಕೊಡ್ತೀವಿ ಅನ್ನೋ ಭರವಸೆಯ ಮಾತುಗಳು ಅದಲ್ಲ. ಯಾಕೆಂದರೆ ಪ್ಯಾಕೇಜ್ 1ನಲ್ಲಿ ಲೈನ್ ಕೆಲಸ ಮುಗಿದಿಲ್ಲ. ಬರೀ ಪ್ಯಾಕೇಜು 2ವರೆಗೆ ತಲುಪಿಸ್ಲಿಕ್ಕೆ, ಡ್ಯಾಮಿಗೆ ತಲುಪಿಸ್ಲಿಕ್ಕೆ ಅಲ್ಲಿ ಕಾಲುವೆ ತೋಡ್ಬಿಟ್ಟಿದ್ದಾರೆ. ಅದನ್ನು ಬಿಟ್ಟು ಬೇರೆ ಕೆಲಸ ಆಗಿಲ್ಲ. ಫಿನಿಶಿಂಗ್ ಕೆಲಸ ಆಗಿಲ್ಲ, ಪವರ್ ಲೈನ್ ಕೆಲಸ ಆಗಿಲ್ಲ, ಸುರಂಗದ ಕೆಲಸ ಮುಗ್ದಿಲ್ಲ. ಪ್ಯಾಕೇಜ್ 1ನಲ್ಲೂ ಕೂಡ ಸುರಂಗ ಬರುತ್ತೆ. ಅಲ್ಲಿ ಇನ್ನೂ 500 ಮೀಟ್ರು ಕೆಲಸ ಬಾಕಿ ಇದೆ, ಅದು ಆಗಬೇಕಾಗಿದೆ. ಅದು ಭದ್ರಾ ಡ್ಯಾಮಿನಿಂದ ಹಿಂಭಾಗಕ್ಕೆ ಇರುವಂತಹ ಕೆಲಸ. ಜನ ನಮ್ಮಲ್ಲಿ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಈ ಕಡೆ ಭದ್ರಾ ಡ್ಯಾಮಿಂದ ಈ ಕಡೆಗೆ ಬಹುತೇಕ ಕೆಲಸ ಆಗಿದೆ. ಅಷ್ಟು ಕೆಲಸನ ಕರ್ಕೊಂಡು ಹೋದ್ರೆಲ್ಲ ತೋರಿಸ್ಕೊಂಡು ಕರ್ಕೊಂಬರ್ತಾರೆ. ಆಗ್ಬಿಡುತ್ತೆ, 6 ತಿಂಗಳು 3 ತಿಂಗಳಲ್ಲಿ ನೀರು ಬಂದ್ಬಿಡುತ್ತೆ ಅಂತ ಹೇಳ್ತಾರೆ.
ವಾಸ್ತವಾಂಶವನ್ನು ಗಮನಿಸಿ ಜನರಿಗೆ ವಿಚಾರವನ್ನು ಹೇಳಬೇಕಾದಂಥ ನಿಟ್ಟಿನಲ್ಲಿ ಕೆಲವು ಸಂಘ ಸಂಸ್ಥೆಯ ಮುಖಂಡರುಗಳು ಸೋತಿದ್ದಾರೆ ಅನ್ನೋದು ನನ್ನ ಭಾವನೆ. ಹಾಗಾಗಿ ಪವರ್ ಸ್ಟೇಷನ್ ಕೆಲಸ ಆಗಬೇಕು, ಅಲ್ಲಿ ಲೈನ್ ಕೆಲಸ ಆಗಬೇಕು, ಅಲ್ಲೇ ನೀರು. ಈಗ ನಾವು ಹೇಳ್ತೀವಿ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಕಾಡಾದವರು ಭದ್ರಾ ಮೇಲ್ದಂಡೆ ನೀರನ್ನು ನಮಗೆ ಕೊಡಲಿಕ್ಕೆ ಆವಾಗವಾಗ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. 2 TMC ನಿಗದಿಯಾಗಿರೋ ನೀರನ್ನು ಕೂಡ ಕೊಡಲಿಕ್ಕೆ ಅವ್ರದ್ದು ತಕರಾರಿದೆ. ಯಾಕೆಂದರೆ ಮೊದಲು ಅವರ ಹಿತಾಕಾಂಕ್ಷೆಯನ್ನು ಗಮನದಲ್ಲಿಟ್ಕೊಂಡು ಮಿಕ್ರೆ ಕೊಡೋಣ, 2 TMC ಏನು ನಮಗೆ ತೊಂದರೆ ಇಲ್ಲ ಅನ್ನೋ ಭಾವನೆ ಇದೆ. ಮಿತಿಯಿಂದ ಕೆಳಗೆ ನೀರು ಬಂದಾಗ ನೀರು ಯಾವ ಕಾರಣಕ್ಕೂ ಕೊಡಲ್ಲ. ಅಥವಾ ತುಂಗಾದಿಂದ ನೀರನ್ನು ಭದ್ರಾಕ್ಕೆ ಡಂಪ್ ಮಾಡಿದರೂ ಕೂಡ ಭದ್ರಾದಲ್ಲಿ ನೀರಿನ ಕೊರತೆ ಇದ್ದಾಗ ಆ ನೀರನ್ನು ಕಾಡಾದವರು ಬಿಡೋದಿಲ್ಲ, ಅವರೇ ಬಳಸ್ಕೊಳ್ಳೋ ಸಂದರ್ಭಗಳೇ ಹೆಚ್ಚಿರೋದು. ಹಾಗಾಗಿ ಭದ್ರಾ ಮೇಲ್ದಂಡೆಯ ವಾಸ್ತವಾಂಶಗಳು ಚಿತ್ರದುರ್ಗ ಜಿಲ್ಲೆಯ ಜನರಿಗೆ ಒಂದು ರೀತಿ ಮರೀಚಿಕೆಯಂತೆ ಪರಿಣಮಿಸಿದೆ. ಇದೆಲ್ಲದರ ಮಧ್ಯದಲ್ಲಿ ಸರ್ಕಾರದ ಇಚ್ಛಾಶಕ್ತಿಯನ್ನು ನಾವು ಗಮನಿಸಿ ಅದಕ್ಕೆ ಒತ್ತಡವನ್ನು ಹೇರುವಂತಹ ಕೆಲಸನ ನಿರಂತರವಾಗಿ ಈ ಜಿಲ್ಲೆಯ ಎಲ್ಲ ಜನಪರ ಸಂಘ ಸಂಸ್ಥೆಗಳು, ಎಲ್ಲ ನಾಗರಿಕರು, ಬುದ್ಧಿಜೀವಿಗಳು ಒತ್ತಡವನ್ನು ಹೇರದೆ ಹೋದರೆ ನಮಗೆ ನೀರು ಕಾಣೋದು ನಮ್ಮ ತಲೆಮಾರಿಗೆ ಸಾಧ್ಯ ಆಗಲ್ಲ. ಇಲ್ಲ, ನನಗೆ ಒಂದು ಪ್ರಶ್ನೆ ಅಂತ ಹೇಳಿದ್ರೆ, ಇಡೀ ಏಷ್ಯಾ ಖಂಡದಲ್ಲಿನೇ ಲಿಫ್ಟ್ ಇರಿಗೇಷನ್ನು ಸಕ್ಸಸ್ ಆಗಿಲ್ಲ ಅನ್ನೋದು ಒಂದು ಇದು ಕಾರಣ. ಯಾಕೆ ಅಂತ ಹೇಳಿದ್ರೆ, ಈ ಪ್ರಾಜೆಕ್ಟಿಗೆ 205 ಮೆಗಾವ್ಯಾಟ್ಸ್ ಬೇಕು. ಈ ಪ್ರಾಜೆಕ್ಟ್ 205 ಮೆಗಾವ್ಯಾಟ್ಸ್ ಅಂದರೆ 4 ಕಡೆ ಅಟ್ ಎ ಟೈಮಲ್ಲಿ ಲಿಫ್ಟ್ ಆಗಬೇಕಿತ್ತು. ಅಟ್ ಎ ಟೈಮ್ ಲಿಫ್ಟ್ ಆಗೋ ಟೈಮಲ್ಲಿ ಒಂದು ಕಡೆ ಲಿಫ್ಟ್ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತ ಇಟ್ಕೊಂಡಿದ್ರೆ ಇಡೀ ನೀರು ಕೆಳಗೆ ಹೋಗುತ್ತೆ. ಸೊ ಇದಕ್ಕೆ ನಾವು ಇವರು ಹೇಳೋದೇನಂತ ಹೇಳಿದ್ರೆ, ನಿಮ್ಮ ಭದ್ರಾ ಮೇಲ್ದಂಡೆ ಯೋಜನೆ ಆಫೀಸರ್ಸ್ಗಳು ಹೇಳೋದೇನಂತ ಹೇಳಿದ್ರೆ, ಮಳೆಗಾಲದಲ್ಲಿ ನಾವು ಅದನ್ನು ಲಿಫ್ಟ್ ಮಾಡ್ತೀವಿ ಅಂತ. ಭಾರಿ ಒಳ್ಳೆ ಪ್ರಶ್ನೆ ಇದೆ ನನಗೊಂದು. ಇನ್ನೊಂದು ನಿಮ್ಮ ಹತ್ರ ನಾನು ಕೇಳ್ತಿರೋದು ರೈತರಾಗಿ ಏನಂತ ಹೇಳಿದ್ರೆ, ಮಳೆಗಾಲದಲ್ಲಿ ಮಳೆ ಬಂದಾಗ ಅದು ಲಿಫ್ಟ್ ಆಗುತ್ತೆ. ಬಹುಶಃ ನಮ್ಮ ಅದೃಷ್ಟ, ನಮ್ಮ ಜಿಲ್ಲೆಯ ಜನರಿಗೆ ಅವತ್ತಿನ ದಿವಸ ಮಳೆ ನಮ್ಮಲ್ಲೂ ಜಾಸ್ತಿ ಆಯಿತು ಅಂತ ಇಟ್ಕೊಳ್ರಿ. ಎಲ್ಲಿ ಇಟ್ಕೊಳ್ತಾರೆ ನೀರು ಅನ್ನಂಗಾದ್ರೆ? ಅಲ್ಲಿ ನೀರನ್ನು ಅವ್ರು ಲಿಫ್ಟ್ ಮಾಡೋದಿಲ್ಲ. ನಾನು ಅದನ್ನೇ ಆಗಲೇ ಹೇಳಿದ್ದು, ಕಾಡಾದವರು ಪ್ರಶ್ನೆ ಬಂದಾಗ ಕಳೆದ ವರ್ಷ, ಆದರೆ ಹಿಂದಿನ ವರ್ಷ ವಿ ಸಾಗರ ಭರ್ತಿ ಆಯಿತು. ಆ ಸಂದರ್ಭದಲ್ಲಿ ಮೊದಲು ಭದ್ರಾ ಡ್ಯಾಮ್ ಭರ್ತಿ ಆಯಿತು. ಭರ್ತಿ ಆದಂಥ ಸಂದರ್ಭದಲ್ಲಿ ವಿ ಸಾಗರದಲ್ಲಿ ನೀರಿನ ಕೊರತೆ ಇತ್ತು. ನೀರನ್ನು ಬಿಡಿ ಅನ್ನೋದು ಹೋರಾಟ ಇಲ್ಲಿ ಶುರುವಾಯಿತು. ಆದರೆ ಸರ್ಕಾರಕ್ಕೆ ಇಂಜಿನಿಯರ್ಗಳು ಕೊಟ್ಟಂಥ ವರದಿ 1 TMC ನೀರನ್ನು ಲಿಫ್ಟ್ ಮಾಡಲಿಕ್ಕೆ 1 ಕೋಟಿ ಹಣ ಬೇಕು. ಇನ್ನೂ ಮಳೆಗಾಲ ಜಾಸ್ತಿ ಇದೆ, ಅದಕ್ಕೆ ನೀರು ಬಿಡೋದು ಬೇಡ ಅನ್ನೋ ತೀರ್ಮಾನಕ್ಕೆ ಆರ್ಥಿಕವಾಗಿ ಲೆಕ್ಕ ಹಾಕಿ ಬೇಡ ಅಂತ ಹೇಳಿದರು. ಇದರ ಜೊತೆಗೆ ಭದ್ರಾ ಡ್ಯಾಮ್ ತುಂಬಿದ ಮೇಲೆ ಕಾಡಾದವರು ನೀರನ್ನು ಸಮುದ್ರಕ್ಕೆ ಹರಿಸ್ಲಿಕ್ಕೆ ಬಿಟ್ಟರೆ ಹೊರತು, ನದಿಗೆ ಹರಿಸ್ಲಿಕ್ಕೆ ಬಿಟ್ಟರೆ ಹೊರತು ಈ ಕಡೆ ಕೊಡಬೇಕು ಅನ್ನೋ ಆಲೋಚನೆಯನ್ನು ಮಾಡಲಿಲ್ಲ. ಅವರಿಗೆ ಕೊರತೆ ಆಗುತ್ತೆ ಅಂದರೆ ನಮಗೆ ನೀರು ಕೊಡೋ ಅಂತ ಅವ್ರ ಮನೋಸ್ಥಿತಿಯಲ್ಲಿ ಇಲ್ಲ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತೇನು ಲಿಫ್ಟ್ ಇರಿಗೇಷನ್ನು ತಾವು ಹೇಳಿರೋ ಪ್ರಕಾರ ಅದು ಒಂದು ಚೈನ್. ಅದು ಯಾವುದೇ ಕೊಂಡಿಗೆ ಏಟಾದರೂ ಕೂಡ ಇಡೀ ವ್ಯವಸ್ಥೆಗೆ ಏಟಾಗುತ್ತೆ, ವ್ಯವಸ್ಥೆನೇ ನಿಂತೋಗುತ್ತೆ. ಈಗ 4 ಮೋಟ್ರುಗಳನ್ನು ರನ್ ಮಾಡ್ತೀವಿ ಅಂತ ಹೇಳಿರೋದು. 4ರಲ್ಲಿ 1 ಮೋಟ್ರಿಗೆ ಕರೆಂಟ್ ಸಪ್ಲೈ ಆಗಲಿಲ್ಲ ಅಂದರೆ, ಅಥವಾ 1 ಮೋಟ್ರ್ ಕೆಟ್ಟೋದ್ರೂ ಕೂಡ ಅದು ದುರಸ್ತಿ ಆಗೋ ತನಕ ನೀರು ನಿಲ್ಲುತ್ತೆ. ಒಂದೇದು. ಮತ್ತೆಲ್ಲೋ ಒಂದು ಕಡೆ, ಈ ಕಡೆ ತರೀಕೆರೆ ಹತ್ರ ಒಂದು ಕಡೆ ಪವರ್ ಪ್ಲ್ಯಾಂಟನ್ನು ಮಾಡಿದ್ದಾರೆ. ಆ ಪವರ್ ಪ್ಲ್ಯಾಂಟ್ ಇನ್ನೂ ಚಾಲೂ ಆಗಿಲ್ಲ. ಮತ್ತು ಪವರ್ ಪ್ಲ್ಯಾಂಟ್ ಕೆಲಸ ಒಂಚೂರು ಆಗಿಲ್ಲ ಪ್ಯಾಕೇಜ್ 1ನಲ್ಲಿ ಮುತ್ತಿನಕೊಪ್ಪದ ನಂತರ. ಈ ಮಧ್ಯದಲ್ಲಿ ಇನ್ನು ಎಷ್ಟು ವರ್ಷ ಬೇಕು ಈ ಪ್ರಾಜೆಕ್ಟ್ ಮುಗಿಲಿಕ್ಕೆ? ವರ್ಷದಿಂದ ವರ್ಷಕ್ಕೆ ಪ್ರಾಜೆಕ್ಟ್ನ ಎಸ್ಟಿಮೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಹಾಲಿ ಲೆಕ್ಕಾಚಾರ ಇಲ್ಲದೇ ಸರ್ಕಾರಿ ವ್ಯವಸ್ಥೆಗಳು ಅಲ್ಲಿ ಇನ್ಸ್ಟ್ರೂಮೆಂಟನ್ನು ತಂದು ದಾಸ್ತಾನು ಮಾಡಿದ್ದಾರೆ. ಸಾಕಷ್ಟು ಇನ್ಸ್ಟ್ರೂಮೆಂಟ್ಗಳು, ದೊಡ್ಡ ದೊಡ್ಡ ಪೈಪ್ಗಳಿರ್ಬೋದು, ಅದಕ್ಕೆ ತಕ್ಕ ಸಂಬಂಧಪಟ್ಟಂತೆ ಬೆಂಡುಗಳಿರ್ಬೋದು, ಇವೆಲ್ಲವೂ ಕೂಡ ಇರೋ ಸ್ಥಳದಲ್ಲೇ ಹಾಳಾಗೋಗಿರೋದನ್ನು ಇವತ್ತಿಗೂ ನೋಡ್ತಾ ಇದ್ದೀವಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ತೆರಿಗೆಯ ಹಣ, ಸರ್ಕಾರ ಯೋಜನೆಗೆ ಮಂಜೂರಾತಿ ಕೊಟ್ಟಂಥ ಹಣ 2 ದುರುಪಯೋಗ ಆಗಿದೆ. ಈ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಲಿಫ್ಟ್ ಇರಿಗೇಷನ್ನು ಸಕ್ಸಸ್ ಆಗೋದು ಅನುಮಾನಾಸ್ಪದ ಇದ್ದರೂ ಕೂಡ ಸರ್ಕಾರದ ಇಚ್ಛಾಶಕ್ತಿಯೂ ಕೂಡ ಅದಕ್ಕೆ ಪೂರಕವಾಗಿದೆ. ಜನರಿಗೆ ನೀರು ಒದಗಿಸೋ ನಿಟ್ಟಿನಲ್ಲಿ, ಈ ಜಿಲ್ಲೆಯ ಜನರ ಕನಸನ್ನು ಈಡೇರಿಸೋ ನಿಟ್ಟಿನಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು, ಯಾವುದೇ ರಾಜಕಾರಣಿಗಳು ಕೂಡ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇಲ್ಲ. ಹಾಗಾಗಿ ಅದಾದ ಮೇಲೆ ಕಳೆದ 3 ತಿಂಗಳ ಹಿಂದೆ ಜಿಲ್ಲಾ ಪಂಚಾಯಿತಿ ಚಿತ್ರದುರ್ಗದ ಮುಂದೆ
31 ದಿವಸ ನಿರಂತರ ಧರಣಿಯನ್ನು ಕೈಗೊಂಡಾದಮೇಲೆ ಡಿ.ಕೆ. ಶಿವಕುಮಾರ್ ಅವರು ಆ ಭಾಗದ ಅಬ್ಬಿನಹೊಳಲು ರೈತರ ಹತ್ರ ಮಾತಾಡಿ ಅವರಿಗೆ ಕನ್ವಿನೆನ್ಸ್ ಮಾಡೋ ಪ್ರಯತ್ನವನ್ನು ಡೇಟ್ ನಿಗದಿ ಮಾಡಿಕೊಂಡಿದ್ರು. ಅನಿವಾರ್ಯ ಬಂತು. 31ನೇ ದಿವಸ ಚಳವಳಿಯನ್ನು ನಾವು ಗಂಭೀರವಾಗಿ ತಗೊಂಡ್ವಿ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಮುಂಭಾಗದಲ್ಲಿ. ಯಾಕೆ ಅಂದರೆ ಅವತ್ತು MP ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯೋದಿತ್ತು ಜಿಲ್ಲಾ ಪಂಚಾಯಿತಿನಲ್ಲಿ. ಅವರು ಸ್ಪಂದನೆ ಕೊಟ್ಟಿಲ್ಲ, ಈ ನಿಟ್ಟಿನಲ್ಲಿ ಕೆಲಸ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಸಭೆ ನಡೆಯೋಕ್ಕೆ ಅವಕಾಶ ಕೊಡಬಾರ್ದು ಅಂತ ಇಡೀ ಜಿಲ್ಲಾ ಪಂಚಾಯಿತಿಯನ್ನು ರೈತರು ತಮ್ಮ ಹೋಲ್ಡಿಂಗ್ ಇಟ್ಕೊಂಡ್ರು. ಒಳಗೆ ಯಾರೂ ಪ್ರವೇಶ ಮಾಡದೇ ಇರೋ ರೀತಿಯಲ್ಲಿ, ಒಳಗಿರೋರು ಹೊರಕ್ಕೆ ಬರದೇ ಇರೋ ರೀತಿಯಲ್ಲಿ ಇಡೀ ಜಿಲ್ಲಾ ಪಂಚಾಯಿತಿಗೆ ಟ್ರ್ಯಾಕ್ಟರ್ಗಳನ್ನು ನಡೆದು ಕೂಡ ಆಚೆ ಹೋಗೋಕ್ಕೆ ಬರದೇ ಇರೋ ರೀತಿಯಲ್ಲಿ ಡೋರ್ಗಳನ್ನು ಬಂದ್ ಮಾಡಿದ್ರು. ಅವತ್ತಿನ ಚಳುವಳಿಯಲ್ಲಿ ರೈತರಿಗೂ ಪೊಲೀಸ್ನವರಿಗೂ ಸಾಕಷ್ಟು ಸಂಘರ್ಷಗಳೆಲ್ಲ ಆಗಿ ಕೊನೆಗೆ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳು ಬಂದು ಅವರು ನಮಗೆ ಕನ್ವಿನೆನ್ಸ್ ಮಾಡಿ ಏನೇ ಆಗಲಿ ನಾವು ಇವತ್ತು MP ಅವ್ರನ್ನ ನಿಮ್ಮ ಮುಂದೆ ಕರ್ಕೊಂಬರ್ತೀವಿ ಅಂತ ವಾಗ್ದಾನ ಮಾಡಿ ಮಧ್ಯಾಹ್ನದ ವೇಳೆಗೆ ಕರ್ಕೊಂಬಂದರು. ಅವತ್ತು MP ಅವರು ನಾಳೆನೇ ನಾನು ಎಷ್ಟೇ ಕಷ್ಟ ಆದರೂ ನಾನು ಕೆಲಸ ಶುರು ಮಾಡಿಸ್ತೀವಿ ಅಬ್ಬಿನಹೊಳಲ ಹತ್ರ ಅಂತ ವಾಗ್ದಾನ ಮಾಡಿ ಕೈ ಮುಗಿದು ವಿನಂತಿ ಮಾಡಿಕೊಂಡು ಚಳುವಳಿಯನ್ನು ವಾಪಸ್ ತೆಗೀರಿ ಅಂತ ಹೇಳಿದರು. ನಾವು ಮಾತಾಡ್ತೀವಿ ಅಂತ ಹೇಳಿ ನಿರೀಕ್ಷೆ ಮಾಡಿದ್ವಿ. ಅವರು ಹೇಳಿದ್ರ ಪ್ರಕಾರ ಮಾರನೇ ದಿವಸ ಅಲ್ಲಿ ಅಬ್ಬಿನಹೊಳಲ ಹತ್ರ ಸತತವಾಗಿ 8 ವರ್ಷದಿಂದ ನಿಂತಿರುವಂತಹ ಕೆಲಸ, ಅಲ್ಲಿ ಸುಮಾರು 170 ಜನ ಪೊಲೀಸರ ಜೊತೆಗೆ DC ಅವರಿದ್ದು ಇಟಾಚಿಗಳನ್ನು ಇಟ್ಕೊಂಡು ಕೆಲಸ ಚಾಲು ಮಾಡಿದರು. ಅದು ಚಾಲು ಆದಮೇಲೆ ಇಲ್ಲಿ ಚಳುವಳಿ ಮುಕ್ತಾಯ ಆಯಿತು. ಅದ್ರ ಪರಿಣಾಮ ಈಗ 1.7 ಕಿಲೋಮೀಟರು ಅಲ್ಲಿ ಏನು ಕೆಲಸ ಬ್ರೇಕ್ ಆಗಿತ್ತು, 1.6 ಕಿಲೋಮೀಟರು ಈಗ ಕೆಲಸ ಆಗಿದೆ ಅಂದರೆ ಆ ಭೂಮಿಯನ್ನು ಇಲಾಖೆ ವಶಕ್ಕೆ ತಗೊಂಡಿದೆ, ಕಾಲುವೆಯನ್ನು ತೋಡೋ ಕೆಲಸ ಮುಗಿದಿದೆ, ಇನ್ನು 100 ಮೀಟರ್ ಬಾಕಿ ಉಳ್ಕೊಂಡಿದೆ. ಅದೇ ಸರ್, ಈಗ ನನಗೆ ಅನಿಸೋದು ಏನಂತ ಹೇಳಿದ್ರೆ ಕಾಲುವೆ ತೋಡ್ತಾರೆ, ಅದಕ್ಕೇನು ಸಮಸ್ಯೆ ಆಗ್ತಿಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟ್ ಏನು ಹೇಳಿದ್ರು, ಕಳೆದ ಸತಿ ಬಜೆಟ್ ಇದರೊಳಗೆ ಇದ್ದಾಗ, ಈಗ ಅದೇ ಗೌರ್ಮೆಂಟ್ ಇದೆ, BJP ಗೌರ್ಮೆಂಟ್ ಇದೆ, ಅವಾಗಲೂ BJP ಗೌರ್ಮೆಂಟ್ ಇದೆ. 5300 ಕೋಟಿನ ಎಷ್ಟೋ ನಾವು ರಾಷ್ಟ್ರೀಯ ಯೋಜನೆ ಅಂತ ತೀರ್ಮಾನ ಮಾಡಿ ದುಡ್ಡು ಇಡ್ತೀವಿ ಅಂತ ಇವತ್ತಿಗೂ ಇಟ್ಟಿಲ್ಲ. ಅವ ನಿಮ್ಮ ಹೋರಾಟ ನಡೆಸಿದಾಗ ನೀವು ಸಂಸದರಿಗೆ ಹೇಳ್ದೆ ಅಂತ ಹೇಳಿದ್ರೆ, ನೀವು ಆ ದುಡ್ಡನ್ನು ಬಿಡುಗಡೆ ಮಾಡಿರಿ ಅಥವಾ ಅದನ್ನ ಬಗ್ಗೆ ಏನೋ ಮಾತಾಡ್ರಿ ಅಂತ ಹೇಳಿದ್ರಿ. ಬಟ್ ಎಲ್ಲಿಗೆ ಬಂತು ಅದು ಅಂತ ಅವರಿಗೆ ನಾವು ಒತ್ತಡ ಹಾಕಿದ್ದು, ನೀವು 5300 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡ್ತೀವಿ, ಮಂಜೂರಾತಿ ಕೊಟ್ಟಿದ್ದೀವಿ ಅಂತ ಮೋದಿ ಅವರೇ ಈ ಜಿಲ್ಲೆಗೆ ಬಂದಾಗ ಹೇಳಿ ಹೋಗಿದ್ದು. 1 ವರ್ಷ ಆಯಿತು ಬಿಡುಗಡೆ ಮಾಡಿಸ್ಲಿಲ್ಲ. ನೀವು ಯಾರು ಜವಾಬ್ದಾರಿ ತಗೊಂಡು ಹಣವನ್ನು ಬಿಡುಗಡೆ ಮಾಡಿಸ್ಬೇಕು, ಹಣ ಅದೇ ಉದ್ದೇಶಕ್ಕೆ ಸದ್ವಿನಿಯೋಗ ಆಗೋ ರೀತಿಯಲ್ಲಿ ನೀವು ಉಸ್ತುವಾರಿ ಮಾಡಬೇಕು ಅನ್ನೋ ಡಿಮ್ಯಾಂಡ್ ಇಟ್ಕೊಂಡು ಚಳವಳಿ ಶುರು ಮಾಡಿದ್ವಿ ನಾವು MP ಕಚೇರಿ ಮುಂಭಾಗದಲ್ಲಿ. ಅದಕ್ಕೆ ನಿಮಗೆ ಕೇಳಿದ್ದು ನಾನು. ಹೌದು. ಬಟ್ ಏನಾಯ್ತು, ಇವಾಗ ಹಳೆ ಗೌರ್ಮೆಂಟ್ ಹೋಯ್ತು, ಮತ್ತೆ BJP ಹೊಸ ಗೌರ್ಮೆಂಟ್ ಬಂದಿದೆ. ಈಗ 5300 ಕೋಟಿ ರೂಪಾಯಿ ಬಗ್ಗೆ ಈಗ ಹಾಲಿ ಸಂಸದರು ನಾವು ತರ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಏನು ನಡೀತಿದೆಯೋ ಗೊತ್ತಿಲ್ಲ ನಮಗೆ. ಆಕ್ಚುಲಿ ಏನಂತ ಹೇಳಿದ್ರೆ, ಈಗ ಅದರ ಹಿಂದಕ್ಕೆ ಹೋಗ್ಬಿಡೋಣ. ಈಗ ಸ್ವಲ್ಪ ಹಿಂದಕ್ಕೆ ಹೋಗ್ತೀನಿ ನಾನು. ಏನು 29 TMC ನೀರಂತ ಏನು ನಮ್ಮ ಇದಕ್ಕೆ ಮಾಡಿದ್ರೆ, 8 TMC ಏನು ಹೊರಗಡೆ ಇದಕ್ಕೆ ಹೋಗುತ್ತದು, ಬೇರೆ ತುಮಕೂರು ಇದಕ್ಕೆ ಭಾಗಕ್ಕೆ ಹೋಗುತ್ತೆ. ಈ 21 TMC ನೀರಿದೆಯಲ್ಲ, ಈಗ ನನ್ನ ತಲೆಯಲ್ಲಿ ಉಳ್ತಿರೋದು ಮತ್ತು ನನಗೆ ಪ್ರಶ್ನೆ ಕಾಡ್ತಿರೋದು ಏನಂತ ಹೇಳಿದ್ರೆ, ಏನು ನಮ್ಮ ಜಿಲ್ಲೆಗೆ ನೀರು ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೋ ಅದು ಮಳೆಗಾಲದಲ್ಲಿ ಅಷ್ಟೇನೆ. ಡ್ಯಾಮ್ ಇಲ್ಲ ನಮಗೆ, ತುಂಬಿಟ್ಟು ಬೇಸಿಗೆಯಲ್ಲಿ ನೀರು ಹರಿಸುವಂಥದ್ದು ನಮ್ಮದು ಯಾವುದೂ ಪ್ರಾಜೆಕ್ಟ್ ಇಲ್ಲ. ಅದು ಇರೋದು ಒಂದೇ ಡ್ಯಾಮು, ವಿ ಸಾಗರ ಒಂದೇ. ಯಥೇಚ್ಛವಾಗಿ ಏನಾದರೂ ಮಳೆ ಬಂದು ಅಟ್ ಎ ಟೈಮ್ ಅಲ್ಲಿನೂ ಮಳೆ ಆಗಿ ಆ ನೀರನ್ನು ಫ್ಲೋ ಮಾಡ್ಬೇಕು ತಾನೆ. ಇಲ್ಲಿ ಶೇಖರಣೆ ಮಾಡೋಕ್ಕೆ ರೈತ ಸಂಘದವರು, ನಾನು ನಿಮ್ಮನ್ನು ಕೇಳ್ತಿರೋದು, ಕೆರೆಗಳನ್ನಾಗಲಿ ಅವರು ನೀಟ್ ಮಾಡ್ಬೇಕು ತಾನೆ. ಇವತ್ತು ಯಾವ ಕೆರೆಗಳು ಸರಿ ಇದ್ದಾವೆ? ಈಗ ಕಳೆದ 2 ವರ್ಷಗಳ ಹಿಂದೆಯೇ ನಾವು ಜಿಲ್ಲಾಡಳಿತಕ್ಕೆ ಒತ್ತಾಯ ಹಾಕಿದ್ದೀವಿ. ನೀವು ಭದ್ರಾ ಮೇಲ್ದಂಡೆಯಲ್ಲಿ ಹರಿಸ್ತೀವಿ ಅಂತೀರಿ, ಯಾವ ಕೆರೆಗಳನ್ನು ಹೂಳೆತ್ತಿಸಿದಿರಿ, ಭದ್ರ ಮಾಡಿದಿರಿ? ಹಾಳು ಬಿದ್ದಿರೋ ಕೆರೆಗಳು ಬಳಕೆ ಆಗಿಲ್ಲ, ಏರಿಗಳು ಹಾಳಾಗಿರುತ್ತೆ, ತೂಬುಗಳು ಹಾಳಾಗಿರುತ್ತೆ, ಏನು ದುರಸ್ತಿ ಮಾಡಿದಿರಿ ಅನ್ನೋ ಪ್ರಶ್ನೆಯನ್ನು ಆವತ್ತು ಮಾಡಿದ್ವಿ. ಇವತ್ತು ಕೂಡ ನಾವು ಹೇಳೋದಿಷ್ಟೇ, ತಮ್ಮ ಅಭಿಪ್ರಾಯದ ಪ್ರಕಾರ ಮಳೆಗಾಲ ಚೆಂದಾಗಿ ಆಗಿ ಅಲ್ಲೇ ಡ್ಯಾಮ್ ತುಂಬಿ ನೀರು ಹರಿಸೋ ಸಂದರ್ಭದಲ್ಲಿ ನೀರು ಎಲ್ಲಿ ಇಟ್ಕೊಳ್ತೀವಿ? ಇಲ್ಲಿನೂ ತುಂಬಿದ್ರೆ ಭಾಳ ಸೂಕ್ತವಾದಂಥ ಪ್ರಶ್ನೆಯನ್ನು ಹಾಕಿದಿರಿ. 100ಕ್ಕೆ 100 ಕೆರೆಗಳು ತುಂಬುತ್ತೆ ಅನ್ನೋದು ಅತ್ಯಂತ ವಿರಳವಾದಂತಹ ಫಲ. ಯಾಕೆಂದರೆ ಕಳೆದ 2 ವರ್ಷದಿಂದ ಆ ರೀತಿ ಕೆರೆಗಳು ತುಂಬಿತ್ತೆ ಹೊರತು ಅದರಿಂದ ಹಿಂದಕ್ಕೂ ಕೂಡ ಅಂತಹ ಮಹತ್ತರವಾದ ದಾಖಲೆ ಇಲ್ಲ. ಯಾವುದೋ 100 ವರ್ಷದಲ್ಲಿ ಒಂದು 2-3 ಸಾರಿ 4 ಸಾರಿ ಆ ಥರ ಆಗ್ಬಹುದು.
ಅದನ್ನ ನಾವು ಅಲಗಲಿಬಾರ್ದು. ಓವರ್ ಆಗಿ ಮಾಡಬಾರ್ದು. ಮಾಡೋದು ಬೇಡ. ಆದ್ರೆ ಏನಂತ ಹೇಳಿದ್ರೆ ಈ ಕೆರೆಗಳನ್ನ ರೆಗ್ಯುಲರೈಸ್ ಆಗಿ ಮಾಡಿ ಅದನ್ನ ನೀಟ್ ಮಾಡಬೇಕು, ಕ್ಲೀನ್ ಮಾಡಬೇಕು, ತೂಬುಗಳನ್ನ ಇದ್ ಮಾಡಬೇಕು. ಅದು ನೀವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅದಕ್ಕೆ ನಮ್ಮ ಜಿಲ್ಲೆಯ ಮಟ್ಟಿಗೆ ಅತ್ಯಂತ ವ್ಯವಸ್ಥಿತವಾದ ವ್ಯವಸ್ಥೆ ನಮಗಿರೋದು ಅಂದ್ರೆ ನಮ್ಮಲ್ಲಿ ಹಾಲಿ ಇರುವಂತ ವೈವ ಸಾಗರ ಒಂದು ನಮ್ಮ ಜಿಲ್ಲೆಯ ಅಕ್ಷಯ ಪಾತ್ರೆ 30 TMC ಕೆಪಾಸಿಟಿ ಇರುವಂತಹದ್ದು. ನೀರನ್ನ ಜಾಸ್ತಿ ಆಗಿ ನೀರನ್ನು ಆಚೆ ಬಿಡೋದಕ್ಕಿಂತ ಮುಂಚೆ ಈ ಕಡೆ ಕೊಟ್ಬಿಡ್ಬೋದಲ್ಲ ಅನ್ನೋ ಮನಸ್ಥಿತಿಗೆ ಏನಾದ್ರು ಬಂದು ಕೊಟ್ಟರೆ ನಾವಿವತ್ತು ಡಿಮ್ಯಾಂಡ್ ಮಾಡ್ತೀವಿ, ಕೆರೆಗಳನ್ನು ದುರಸ್ತಿ ಮಾಡಿ, ಎಲ್ಲ ಕೆರೆಗಳಿಗೆ ನೀರನ್ನು ತುಂಬಿಸಿ, ವಿ ಸಾಗರಕ್ಕೆ ತುಂಬಿಸಿ, ಇಡೀ ಜಿಲ್ಲೆಗೆ ನೀರು ಹಾಕುತ್ತೆ. ಆ ನಿಟ್ಟಿನಲ್ಲಿ ಚಾಲೂ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಮೇಲೆ ಒತ್ತಡ ಹಾಕ್ತಾ ಇದ್ದೀವಿ. ಅದ್ರ ಜೊತೆಗೆ ವೇದಾವತಿ ನದಿಯನ್ನು ಕೂಡ ಪುನಶ್ಚೇತನಗೊಳಿಸಬೇಕು. ಯಾಕೆಂದರೆ ವಿ ಸಾಗರ ಡ್ಯಾಮ್ ಕಟ್ಟಿ ಆದಮೇಲೆ ಒಂದು ಸಾರಿ ಮಾತ್ರ ಕೇವಲ ವೇದಾವತಿ ನೀರಿನಿಂದ ತುಂಬಿ ಹೋಗಿದ್ದು ಒಂದೇ ಸಾರಿ ನಿದರ್ಶನ ಇರೋದು. ಸೊ ಈಗ ವಿ ಸಾಗರವನ್ನು ಮತ್ತೆ ನಾವು ಎಷ್ಟರ ಮಟ್ಟಿಗೆ ತುಂಬಿಸ್ತೀವಿ ಅನ್ನೋದಕ್ಕಿಂತ ಹಿಂದೆ ಇದ್ದಂಥ ವ್ಯವಸ್ಥೆ ಏನು ವೇದಾವತಿ ಇದಿತ್ತಲ್ಲ, ಎಲ್ಲೂ ಕೂಡ ಅದಕ್ಕೆ ಅಡ್ಡಕಟ್ಟೆಗಳನ್ನು ಕಟ್ಟದೇ ಇರೋ ರೀತಿಯಲ್ಲಿ ಹರಿಯೋ ನೀರನ್ನು ಹರಿಯಲಿಕ್ಕೆ ಬಿಟ್ಟು ಅದನ್ನು ಪುನಶ್ಚೇತನಗೊಳಿಸಿದರೆ ಒಂದಷ್ಟು ಆಶಾದಾಯಕವಾದಂತಹ ಬೆಳವಣಿಗೆ, ಸ್ವತಂತ್ರವಾದ ನೀರನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರ ಜಾಗೃತಿಯನ್ನು ವಹಿಸಬೇಕು. ಸ್ನೇಹಿತರೆ, ಕೇಳಿದ್ರಲ್ಲ ಇಷ್ಟೊತ್ತು ನೀರಾವರಿ ಸಂಬಂಧಪಟ್ಟಂಗೆ ನಮ್ಮ ಚಿತ್ರದುರ್ಗ ಜಿಲ್ಲೆ ಕಳೆದ 100 ವರ್ಷಗಳಲ್ಲಿ 70 ರಿಂದ 80 ವರ್ಷ ಅಂದರೆ ಸತತವಾಗಿ ಬರಗಾಲದಲ್ಲಿ ಇದ್ದಂಥದ್ದು ಜಿಲ್ಲೆ ನಮ್ಮದು. ಅಂಥದ್ರಲ್ಲಿ ಅವಾಗವಾಗ ಮಳೆ ಬಂದಿದೆ, ಅವಾಗವಾಗ ರೈತ ಖುಷಿಯಾಗಿದ್ದಾನೆ, ಸಂತೋಷ ಪಟ್ಟಿದ್ದಾನೆ. ಮತ್ತೆ ನೀರಿನ ಆಶಾದಾಯಕವಾದಂಥ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ಬಗ್ಗೆ ತುಂಬ ಆಶಾದಾಯಕವಾಗಿ ಕೆಲಸ ಮಾಡ್ತಿದ್ದಾರೆ. ಒಳ್ಳೇದಾಗಲಿ ಅನ್ನೋದು ನಮ್ಮ ಉದ್ದೇಶ. ಆದರೆ ಅದು ಸೈಡ್ ಸೀಯಿಂಗ್ ಆಗಬಾರ್ದು. ಮತ್ತು ಅದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ಸಿದ್ದವೀರಪ್ಪರು ಹೇಳಿರೋದೇನಂತ ಹೇಳಿದ್ರೆ, ಯಾವುದೇ ಸರ್ಕಾರ ಆಗಿರಲಿ ಮೊದಲು ನಮ್ಮ ಕೆರೆಗಳನ್ನು ರೆಡಿ ಮಾಡಿರಿ, ಕೆರೆಗಳನ್ನು ದುರಸ್ತಿಯನ್ನು ಮಾಡಿರಿ, ಅವಕ್ಕೆ ಹರಿಬಹುದಾದಂಥ ನೀರನ್ನು ನೀಟಾಗಿ ಮಾಡಿಕೊಡ್ರಿ ಅನ್ನೋದು ಒಂದು ಕಡೆಗೆ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ವೇದಾವತಿ ನದಿ ಇದೆಯಲ್ಲ, ಆ ಇಡೀ ವೇದಾವತಿ ನದಿಯ ಅದರ ಉಗಮದಿಂದ ಹಿಡಿದು ಇಲ್ಲಿಯ ತನಕ ಎಲ್ಲೆಲ್ಲಿ ಏನೇನಾಗಿದೆ ಅದನ್ನು ನೀಟ್ ಮಾಡಬೇಕು, ಅದನ್ನು ಸರ್ಕಾರ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕು ಅನ್ನೋದು ಒಂದು ಕಡೆಗೆ. ಆದರೆ ಮತ್ತೊಂದು ಕಡೆಗೆ ಭದ್ರಾ ಮೇಲ್ದಂಡೆ ಯೋಜನೆ 2ನೇ ಹೋರಾಟಕ್ಕೆ ಜನ ಸಜ್ಜರಾಗಬೇಕು ಅನ್ನೋದು ಅವರ ಅಭಿಪ್ರಾಯ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ಜೊತೆಗೆ ಕುತ್ಕೊಂಡು ಮಾತನಾಡಿದರೆ ಅವರಿಗೆ ನಮಸ್ಕಾರ, ಶರಣಾರ್ಥಿ.